ಹಾಗೂ ನ್ಯಾಯಾಧೀಶರಾದಂಥ ಆಗಮಿಸಿದಂಥ ಸಿದ್ದರಾಮಯ್ಯ ಸರ್ಗೆ ಹಾಗೂ ಇಲ್ಲಿ ಗ್ರಾಮದ ಗುರು ಹಿರಿಯರಿಗೆ ಹಾಗೂ ನನ್ನ ಸಹೋದರರಿಗೆ ಎಲ್ಲರಿಗೂ ನಮಸ್ಕಾರಗಳು. ಆಲ್ಮೋಸ್ಟ್ ಅವ್ರಿಗೆ ಎಲ್ಲ ನಿಮ್ಗೆ ಕಾನೂನು ಅರಿವು ಎಲ್ಲ ಹೇಳ್ಕೊಟ್ಬಿಟ್ಟಾರ. ಇದು ನಮ್ಮ ಕಾನೂನು ಅಂದ್ರ ಇದು ಫುಲ್ ಒಂದು ಸಮುದ್ರ ಇದ್ದಂಗ, ಎಷ್ಟು ಬೊಕ್ಸಿ ನೀರು ಹಾಕಿದ್ರು ನಿಮಗ ಅರ್ಥ ಆಗೋದಿಲ್ಲ. ಬಟ್ ಕಾಯ್ದೆ ಬಗ್ಗೆ ತಿಳಿಸಿ ಹೇಳೋದು ನಮ್ದು ಗುರಿ ಆಗಿರ್ತೈತಿ. ಇಲ್ಲಿ ಮಟ್ಟ ಬಂದ ನಿಮ್ಗೆ ಎಲ್ಲಾ ರೀತಿನೂ ನಾವು ಕಾಯ್ದೆಗಳು ಪ್ರತಿಯೊಂದು ಕಾಯ್ದೆಗಳ ಬಗ್ಗೆನೂ ನಾವು ಹೇಳಿದ್ದಾರೆ. ಅದ್ರೊಳಗ ಈಗ ಹೆಣ್ಮಕ್ಳ ಬಗ್ಗೆ ಅಂದ್ರೆ ಸಾಕಷ್ಟು ಕಾಯ್ದೆಗಳದ. ಹೆಣ್ಮಕ್ಳಿಗೆ ನೀವು ಏನೋ ಆಗ್ಲಿ ಒಂದು ಬಾಲ್ಯ ಮಾಡ್ಬೇಕಂದ್ರೂ 18 ಏಜ್ ಆಗಿರ್ಬೇಕು. ಆದ್ರೆ ಈಗೀಗ ಹಂಗಲ್ಲ, ಹಳ್ಳಿ ಒಳಗೆ ಎಲ್ಲೇ ಸಾಮೂಹಿಕ ಹಾಕತ್ತಂದ್ರೆ ಮ್ಯಾರೇಜ್ ಮಾಡ್ಬಿಡ್ತಾರ. ಆಕಿ ಮುಂದಿನ ಭವಿಷ್ಯದ ಗೊತ್ತಾಗಲ್ಲ. ಆಕಿನ ಗಂಡು ಮನೆ ಕಳಿಸಿದಾಗ ಜೀವನ ಆಕೆ ಹೇಗ್ ಜೀವನ ಮಾಡ್ತಾವ ಅನ್ನೋದು ಗೊತ್ತಿಲ್ಲ. ಗಂಡು ಮನೆಯವ್ರು ಯಾವ ರೀತಿ ಹರಾಸ್ಮೆಂಟ್ ಮಾಡ್ತಾರ, ಆಕೆಗೆ ವರದಕ್ಷಿಣೆ ತಗೊಂಬ ಕಿರುಕುಳ ಮಾಡ್ತಾರ. ಆ ಸಣ್ಣ ವಯಸ್ಸಿರ್ತೈತಿ, ಏನ್ ಅರ್ಥ ಆಗುದಿಲ್ಲ. ಶಾಲೆ ಕಲಿ ವಯಸ್ಸಾಗ ಮದ್ವೆ ಮಾಡಿ ಕಳಿಸ್ತೀರಿ, ನಿಮ್ದೇ ಭಾರ ಕಡಿಮೆ ಆಗ್ತದೆ ಅನ್ನೋಕ ಇನ್ನೊಂದ್ ಭಾರ ಹೆಚ್ಚಾಗಿರ್ತೈತೆ. ಆಕೆಗೆ ಇನ್ನೊಂದ್ ಮನೆಗೆ ಹೋಗಿ ಜೀವನ ನಡೆಸ್ಬೇಕಲ್ಲ. ಆಕೆ ಈ ರೀತಿ ನಡೆಸುವಾಗ ಆ ಕುಟುಂಬದೊಳಗೆ ಹರಾಸ್ಮೆಂಟ್ ಆಗಕತ್ತಂದ್ರ ಕೌಟುಂಬಿಕ ದೌರ್ಜನ್ಯ ಅಂತ ಕಾಯ್ದೆ ಐತೆ. ಅಂದ್ರ ಗಂಡು ಮನೆಯದರ ಮ್ಯಾಗೂ ಕಾಯ್ದೆದಾಗ ಅವ್ರಿಗೆ ಪರಿಣಾಮ ಬೀರ್ತದ. ಗಂಡ ಹೆಂಡತಿ ಜಗಳೊಳಗು ಅತ್ತಿ ಮೌನ ನಾತಿ ಎಲ್ಲ ನಾತಿನ ತಗೊಂಡ್ ಬಿಡ್ತಾರ, ನಾತಿಗೂ ಶಿಕ್ಷೆ ಆಗ್ಲಂತಾರ. ಅದಕ್ಕ ದಯಮಾಡಿ ಹೇಳ್ತೇನೆ, ನಿಮ್ ಮಕ್ಕಳಿಗೆ ಒಳ್ಳೆ ರೀತಿ ಎಜುಕೇಶನ್ ಕೊಡಿ. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಒಳ್ಳೆ ಎಜುಕೇಶನ್ ಇದರಿಂದ ಅವ್ರಿಗೆ ಮುಂದೆ ಬರ್ಲಿ. ಆಮೇಲೆ ಕಾಯ್ದೆ ಪ್ರತಿಯೊಬ್ರು ತಿಳ್ಕೋರಿ. ಎಷ್ಟೊಂದು ಕಾಯ್ದೆಗಳು ಮುಂದುವರ್ದಾವಂದ್ರ ನಮ್ಮ ಮಕ್ಕಳಿಗೆ ನಾವು ಇಲ್ಲಿನ ಮಕ್ಕಳಿಗೆ ನಾವು ಸಂಸ್ಕಾರ ಹೇಳ್ಕೊಡ್ಬೇಕು. ಮನೆಯೊಳಗ ನಾವ್ ಹೆಂಗಿರ್ಬೇಕು, ಏನು 4 ಜನ ನಮ್ ಗಿರ್ಯಾದ ಮುಂದೆ ನಾವು ಯಾವ ರೀತಿ ಇರ್ಬೇಕು, ಅದನ್ನೆಲ್ಲ ಪ್ರತಿಯೊಂದು ಹೇಳ್ಕೊಟ್ರೆ ಅಂದ್ರೆ ಯಾವ್ದು ನಿಮಗ ಭಾರ ಆಗುದಿಲ್ಲ. ನಿಮ್ ಆದರ್ಶ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಿ. ಗ್ರಾಮ ಮಟ್ಟದಲ್ಲಿಯೂ ಸಹ ಶಿಕ್ಷಿತರಿಗೆ ಮತ್ತು ಅನಕ್ಷರಸ್ಥರಿಗೆ ಎಲ್ಲ ಸಮುದಾಯದ ಬಡವ ಬಲ್ಲಿದ ಎನ್ನುವುದೇ ಎಲ್ಲರಿಗೂ ಒಂದು ಕಾನೂನಿನ ಅರಿವು ಮತ್ತು ನೆರವು ತಲುಪಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ವಕೀಲರ ಸಂಘಕ್ಕಾಗಲಿ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯವರಿಗೆ ಈ ಒಂದು ತಮ್ಮ ಜಾತ್ರೆಯ ಸಮಯದಲ್ಲಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನಮಗಾಗಿ ತಾವು ಸಹಕಾರ ನೀಡಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ತಮಗೆ ಧನ್ಯವಾದಗಳು. ಮತ್ತು ಇಂತಹ ಕಾರ್ಯಕ್ರಮ ಇಂತಹ ಸಂದರ್ಭದೊಳಗೆ ಆಗೋದ್ರಿಂದ ಉಪಯೋಗ ಏನಾಗ್ತದಂದ್ರ, ಈ ಗ್ರಾಮಕ್ಕೆ ಈಗಾಗಲೇ ಈ ಗ್ರಾಮ ದೇವಿ ಉರಿ ತುಂಬೋ ಕಾರ್ಯಕ್ರಮಕ್ಕೆ ನಿಮ್ಮ ಹೆಣ್ಣು ಮಕ್ಕಳು, ಸೊಸ್ಯಾರು, ಬೀಗರು, ಬಿಜ್ಜರು, ಅಣ್ತಮ್ರು ಎಲ್ಲರೂ ಬಂದಿರ್ತಾರ. ಎಲ್ಲರಿಗೂ ಇದೊಂದು ಸದುಪಯೋಗ ಆಗ್ಲಿ. ಇಂತಹ ಕಾರ್ಯಕ್ರಮದೊಳಗ ನಮ್ಮ ಕಾನೂನು ಅರಿವು ನೆರವು ಕಾರ್ಯಕ್ರಮ ಮಾಡಿದ್ರೆ ಅತ್ಯಂತ ಯಶಸ್ವಿಯಾಗಿ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಸಿರ್ಸಂಗಿ ಮತ್ತು ಕಲ್ಲಾಪುರ ಗ್ರಾಮದ ಮತ್ತು ಗೋಣಕೊಪ್ಪ ಗ್ರಾಮದ ಎಲ್ಲ ವಕೀಲರು ಅತ್ಯಂತ ಮುತುವರ್ಜಿ ವಹಿಸಿ, ವಿಶೇಷವಾಗಿ ಕುಂಬಾರ ವಕೀಲರು ಎಲ್ಲ ವಕೀಲರು ಅವ್ರು ಎನ್ನದೇ ಎಲ್ಲರೂ ಈ ಒಂದು ಕಾರ್ಯಕ್ರಮ ಮಾಡೋಣ್ರಿ, ಸಾಹೇಬ್ರಿಗೆ ಭೇಟಿ ಹಾಕೋಣ, ಕೇಳೋಣ ನಾವು ಅಂತಂದಾಗ ಆ ರೀತಿ ನಾವು ನಮ್ಮ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಂಡಾಗ ಅವ್ರು ಅತ್ಯಂತ ಖುಷಿಯಾಗಿ ಆಯ್ತ್ರಿ, ಯಾರು ಬೇಡಂತಾರೆ ಎಲ್ಲರೂ ಸೇರಿರ್ತಾರ ಮಾಡೋಣ ಅಂತ ಖುಷಿಯಿಂದ ಬಂದು ತಮ್ಮ ಕಾನೂನಿನ ಪರಿಣಿತಿಯನ್ನ ಎಲ್ಲ ಕಾನೂನು ಅರಿವಿನ ತಮಗಾಗಿ ನೀಡಿದ್ದಕ್ಕಾಗಿ ಅವರಿಗೂ ಸಹ ಧನ್ಯವಾದಗಳು. ಈ ಗ್ರಾಮದೇವಿಯ ಜಾತ್ರಾ ನಿಮಿತ್ತವಾಗಿ ಅಂಗದಲ್ಲಿ ಅಡಿಯಲ್ಲಿ ಕಾನೂನು ತಿಳುವಳಿಕೆ ಕಾರ್ಯಕ್ರಮ, ಉಚಿತವಾಗಿ ಕಾನೂನು ಕಾರ್ಯಕ್ರಮ ಅಡಿಯಲ್ಲಿ ಎಲ್ಲರಿಗೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರಾಗಿರುತ್ತಾರೆ. ಯಾರು ದೊಡ್ಡವರಲ್ಲ. ಕಾನೂನಿನಲ್ಲಿ ಎಲ್ಲರೂ ಬೆಲೆ ಬಾಳಲೇಬೇಕಾಗುತ್ತದೆ. ಆದರೆ ಯಾವ ಕಾನೂನಿನಡಿಯಲ್ಲಿ ನಾವು ಹೋದರೆ ನಮ್ಮ ಜೀವನ ಸುಖಮಯವಾಗುತ್ತದೆ ಮತ್ತು ನನಗೆ ಸಹಕಾರಿಯಾಗುತ್ತದೆ ಮತ್ತು ನನಗೆ ಲಾಭ ಆಗುತ್ತದೆ ತಿಳ್ಕೊಳ್ಬೇಕಾದ್ರೆ ಮೊದಲು ಕಾನೂನಿನ ಪರಿಜ್ಞಾನ ಬೇಕಲ್ಲ. ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ನಮಗೆ ಕಾನೂನಿನ ಜ್ಞಾನ ಬೇಕು. ಕಾನೂನಿನಡಿಯಲ್ಲಿ ನಾವು ವಾದಿ ಅಂತಂದ್ರೆ ಎಲ್ಲರೂ ಸಮಾನರಾಗಿರುತ್ತಾರೆ, ಎಲ್ಲರಿಗೂ ನ್ಯಾಯ ಸಿಗುತ್ತದೆ. ಈ ಕಾನೂನಿನ ಬಗ್ಗೆ ಬಹಳ ಒಳ್ಳೆಯ ರೀತಿಯಿಂದ ಸವಿಸ್ತರವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ್ದಕ್ಕೆ ಗ್ರಾಮದ ಸಮಸ್ತ ನಾಗರಿಕರ ವತಿಯಿಂದ ತ್ರಿವಳಿ ಗ್ರಾಮದ ಎಲ್ಲ ವಕೀಲರಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.